ಅಯ್ಯೋ ವಾಟ್ಸಪ್ ಗೈಸ್, ಇವತ್ತು ಒಂದು ಫ್ಯಾಮಿಲಿ ವ್ಲಾಗ್ ಮಾಡ್ತಿದ್ದೀನಿ. ಹೆಂಗೈತೆ ಅಂತ ಕಮೆಂಟ್ ಮಾಡಿ. ಅಮ್ಮ ಹಾಯ್ ಮಾಡಮ್ಮ. ಸೊ ಏನಿಲ್ಲ ಗೈಸ್, ಇವತ್ತು ದೇವಸ್ಥಾನಕ್ಕೆ ಹೋಗ್ತೀರಿ. ಎಲ್ಲ ಹೋಗ್ತೀರಾ ದೇವಸ್ಥಾನಕ್ಕ? ಮೌ ಗೊತ್ತಿಲ್ಲ ಎಲ್ಲ ಅಂತ ಗೊತ್ತಿಲ್ಲ ಅಂತ ಗೈಸ್. ಡೈರೆಕ್ಟ್ ದೇವಸ್ಥಾನ ಹತ್ರ ಹೋಗಿ ನೋಡೋಣ ಯಾವ ದೇವಸ್ಥಾನ ಎಲ್ಲಿ ಯಾವ ಊರು ಅಂತ. ಅಪ್ಪ ಕರ್ಕೊಂಡು ಹೋಗ್ತಿರೋದು ಎಲ್ಲ ಅಂತ ಗೊತ್ತಿಲ್ಲ, ನಮ್ಮಪ್ಪ ಕರ್ಕೊಂಡು ಹೋಗ್ತಿರೋದು. ಸೊ ಓಕೆ ಗೈಸ್ ಹೋಗ್ತಿದ್ದೀರಿ ದೇವಸ್ಥಾನಕ್ಕೆ. ನಾನು ನಮ್ಮ ಬೈ ಹೋಗ್ತಿದ್ದೀರಿ. ಅಲ್ಲಿ ನಮ್ಮ ಅಪ್ಪನೂ ಮತ್ತು ನಮ್ಮ ಮಂಜಣ್ಣವ್ರು ಹೋಗ್ತಿದ್ದಾರೆ. ಸೊ ಗೈಸ್ ಜರ್ನಿ ಸ್ಟಾರ್ಟ್ ಆಯಿತು. ಹಂಗೆ ಹೋಗ್ತಾ ನಮ್ಮ ಊರ ಹತ್ರ ಇರೋ ದೇವಸ್ಥಾನಕ್ಕೆ ಬಂದು ದೇವ್ರ ಹತ್ರ ಜರ್ನಿ ಚೆನ್ನಾಗಾಗ್ಲಿ ಅಂತ ನಮಸ್ಕಾರ ಹಾಕ್ಕೊಂಡು ಹಂಗೆ ನಮ್ಮ ಬಾಸ್ನ ಮಾತಾಡ್ಸ್ಕೊಂಡು ಇದ್ ಕಡೆ ಬಂದ್ರೆ ಕಾರ್ಕ್ ಪೂಜೆ ಮಾಡ್ತಿದ್ರು ನಮ್ಮ ಅಕ್ಕವರು. ಪೂಜೆ ಎಲ್ಲ ಆದ್ಮೇಲೆ ನಾವು ಹೋಗಿದ್ದೆ ಅರ್ಸಿ ಕಟ್ಟಮ್ಮ ಅನ್ನೋ ದೇವಸ್ಥಾನಕ್ಕೆ. ನೋಡಿ ಗೈಸ್ ಲೊಕೇಶನ್ ಇದು 216 ಕಿಲೋಮೀಟರ್ ಇದೆ. 4 ಅವರ್ ಜರ್ನಿ. ಹಂಗೆ ಹೋಗ್ತಾ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಿದ್ದೀರಿ. ಗೈಸ್ ನೋಡಿ ನಮ್ಮ ಮಂಜಣ್ಣವ್ರು ಬರ್ತಾ ಇದಾರೆ. A few moments later. ಅಂದ್ರೆ ಊಟ ಮಾಡ್ಬೇಕಂಗೆ. ಗೈಸ್ ನೋಡಿ ಟೀ ಕುಡಿಯೋಕೆ ನಿಲ್ಸಿದ್ರು. ಟೀ ಕುಡ್ದೆ ಮತ್ತೆ ಜರ್ನಿ ಸ್ಟಾರ್ಟ್ ಆಯ್ತು. ಟಿಫನ್ ಮಾಡ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಆಗುತ್ತೆ. 2 ಅವರ್ ಜರ್ನಿ ಐತೆ. ಗೈಸ್ ನಾಷ್ಟ ಎಲ್ಲ ಆಯಿತು. ನೋಡಿ ನಾಷ್ಟ ಮಾಡ್ಕೊಂಡು ಹೋಗ್ತಿದ್ದೀರಿ. ಹಂಗೆ ಬರ್ತಾ ಇಲ್ಲಿ ಯಾವುದೋ ಊರಲ್ಲಿ ಜಾತ್ರೆ ಇತ್ತು, ನೋಡೋಣ ಅಂತ ಬಂದ್ರಿ. ಗೈಸ್ ನೋಡಿ ಇಲ್ಲಿ ಯಾವ ಊರು ಅಂತ ಗೊತ್ತಿಲ್ಲ, ಇಲ್ಲಿ ಫುಲ್ಲು ಜಾತ್ರೆ. ನೋಡಿ ಎತ್ತುಗಳೆಲ್ಲ ಬಂದವೆ. ಗೈಸ್ ಚನ್ನರಾಯಪಟ್ಟಣ ಅಂತ ಇದು ಎಲ್ಲ ಫುಲ್ಲು ಎತ್ತುಗಳು ಬಂದವೆ, ಜಾತ್ರೆ ಅಂತೆ. ಗೈಸ್ ಕಾಲ್ ಮಾಡಿದ್ರು, ಹೋಗ್ತಿದ್ದೀರಿ ಇವಾಗ. ಕಾಲ್ ಮಾಡಿದ್ರು. ನೋಡಿ ಇಲ್ಲಿ ಪೂಜೆ ಆಗ್ತಿದೆ. ನಾವು ಹೋಗ್ಬೇಕಾಗಿರೋದು ಈ ದೇವಸ್ಥಾನ ಅಲ್ಲ, ಇನ್ನು ಮುಂದೆ ಇದೆ. ಗೈಸ್ ನೋಡಿ ದೇವಸ್ಥಾನಕ್ಕೆ ಬಂದಿದ್ದೀರಿ. ಇದೇ ದೇವಸ್ಥಾನ ಕಡೆ ಇದ್ದಾರೆ ಗೈಸ್. ಈಗ ನಾವು ಹೋಗ್ಬೇಕು. ಗೈಸ್ ದೇವ್ರ ದರ್ಶನ ಆಯಿತು, ಆದರೆ ದೇವ್ರನ್ನ ತೋರ್ಸೋಕ್ಕಾಗಿಲ್ಲ. ಯಾಕಂದರೆ ಜಾಸ್ತಿ ಜನ ಇದ್ರು, ಅದಕ್ಕೆ ದೇವ್ರನ್ನ ತೋರ್ಸೋಕ್ಕಾಗಿಲ್ಲ ಗೈಸ್. ಗೈಸ್ ಇದ್ ಕಡೆ ಸೈಡೆಲ್ಲ ಬರೀ ಅಡಿಕೆ ತೋಟನೇ, ಆದರೆ ನೋಡಕ್ ವ್ಯೂ ಅಂತೂ ಮಸ್ತಾಗಿದೆ. ಅಮ್ಮಕ್ಕ ಊಟ ಆಗ್ತಿಲ್ದಕ್ಕ ಹಿಂಗ್ ಕುತ್ಕೊಂಡವ್ರು ನೋಡಿ. ಗೈಸ್ ನೋಡಿ ಮಟನ್ ಆಗ್ತಿದೆ, ಚಿಕನ್ ಎಲ್ಲ ರೆಡಿ ಆಗ್ತೈತೆ. ರೆಡಿ ಆದ್ಮೇಲೆ ತಿನ್ನೋದು. ನೋಡಿ ಅಡುಗೆ ಎಲ್ಲ ಇನ್ನೂ ಮಾಡ್ತಿದ್ದಾರೆ. ನಾನು ಸ್ವಲ್ಪ ಹೊತ್ತು ಬಂದು ನಮ್ಮಮ್ಮ ಹತ್ರ ಮಾತಾಡ್ಕೊಂಡಿದ್ದೆ. ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಹಂಗೆ ಹೊರಗಡೆ ಹೋಗಿ ಬರೋಣ ಅಂತ ಒಂದು ರೌಂಡ್ ಬಂದ್ರಿ. ನೋಡಿ ಎಷ್ಟು ಜನ ಇದ್ದಾರೆ ಈ ದೇವಸ್ಥಾನ ಹತ್ರ. ಸೊ ಇಲ್ಲಿ ಏನಕ್ಕೆ ಇಷ್ಟು ಜನ ಇದ್ದಾರೆ ಅಂದರೆ, ಈ ದೇವಸ್ಥಾನದ ವಿಶೇಷ. ಇಲ್ಲಿ ಯಾರನ್ನ ಬಂದು ಏನಾದರೂ ಬೇಡ್ಕೊಂಡ್ರೆ ಅದು ನೆರವೇರುತ್ತಂತೆ ತಾನೇಮ್ಮ. ಆಮೇಲೆ ಇನ್ನೇನಿಲ್ಲ ಅಷ್ಟೇ. ನಾವು ಅದೇ ಗೈಸ್ ಅದಕ್ಕೋಸ್ಕರ ಬಂದು ಇಷ್ಟು ಜನ ಅವ್ರು ಇಲ್ಲಿ ನೋಡಿ. ಇನ್ನು 10 ಕಡೆ ಎಲ್ಲ ಇದ್ದಾರೆ ಗೈಸ್. ಅಲ್ಲೆಲ್ಲ ಓಡಾಡ್ಕೊಂಡು ಮತ್ತೆ ಇಲ್ಲಿಗೆ ಬಂದರೆ ನಮ್ಮ ಅರ್ಜುನ್ ಸಿಕ್ಕಿದ್ನು. ಅವನ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದೆ. ನೋಡಿ ಗೈಸ್ ಇವನು ಹೆಂಗಮ್ಮ ಇಂಟ್ರಡ್ಯೂಸಿಂಗ್ ಮಾಡಿದ.
ನಮ್ಗೆ ಸಿಕ್ಕಿರೋ ಹುಡುಗ ಯಾರಂತ ಗೊತ್ತಿಲ್ಲ ನೋಡಿ. ಕಳ್ದವನೇ ಇಲ್ಲಿ ದೇವಸ್ಥಾನ ಹತ್ರ ಬಂದಿದ್ದೀರಿ, ಇಲ್ಲಿ ಕಳ್ದವನೇ ಯಾರಂತ ಗೊತ್ತಿಲ್ಲ. ಏನಪ್ಪ ನಿನ್ನ ಹೆಸರು? ಇವನ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ದೆ. A few minutes later. ಗೈಸ್ ನೋಡಿ, ಮಟನ್ನು ಚಿಕನ್ನು ನಾನು ಆವಾಗಲೇ ತಿಂದೆ, ಅದಕ್ಕೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಕಮ್ಮಿ ಹಾಕ್ಸ್ಕೊಂಡೆ. ಗೈಸ್ ಊಟ ಎಲ್ಲ ಆಯಿತು. ಊಟ ತಿನ್ಕೊಂಡು ಹಂಗೆ ಒಂದು ರೌಂಡ್ ಬಂದ್ರಿ ನಾನು ನಮ್ಮ ಬೈ. ಈಗೇನಿಲ್ಲ ಗೈಸ್, ಸ್ಟ್ರೈಟ್ ಮನೆಗೆ ಹೋಗೋದೆ. ಮನೆಗೆ ಹೋಗಿ ಮಲ್ಕೊಳೋದೇ ಕೆಲಸ. ಗೈಸ್ ಇಲ್ಲಿ ನೋಡಿ ಎಷ್ಟೊಂದು ಹದ್ದುಗಳಿದೆ, ಹದ್ದುಗಳು ಕೊಕ್ಕರೆಗಳು. ಅಲ್ಲೆಲ್ಲ ಬೋಟಿ ಕಾಲೇಜೆಲ್ಲ ಅಲ್ಲಿ ಹಾಕೋದು, ಅದಕ್ಕೆ ಇಷ್ಟೊಂದು ಇರೋದಿಲ್ಲ. ಸೊ ಓಕೆ ಗೈಸ್, ಇದು ನನ್ನ ಫ್ಯಾಮಿಲಿ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವ್ಲಾಗ್ಸ್ ಬಿಡ್ತಿರ್ತೀನಿ.